ಇಂದಿನ ಈ ವಿಡಿಯೋ ಪಾಠದಲ್ಲಿ ನಾವು 9ನೇ ತರಗತಿಯ ಸೇತುಬಂಧ ಕಾರ್ಯಕ್ರಮದ 2ನೇ ಭಾಗವನ್ನು ನೋಡೋಣ. ಮುಖ್ಯವಾಗಿ ನಾವಿಲ್ಲಿ ಬೇರೆ ಬೇರೆ ಅರ್ಥ ಕೊಡುವ ವಾಕ್ಯಗಳನ್ನು ಬರೆಯೋಣಂತೆ. ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೆಯುವುದರ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಹಾಗೆ ಒಂದಷ್ಟು ಸಮಾನಾರ್ಥಕ ಪದಗಳನ್ನು ಮತ್ತು ದಿನ ಹಾಗೂ ತಿಂಗಳುಗಳು, ದಿನ ಅವ್ರ ಮಹಿನೆ ಅಂತಾರ, ಇವುಗಳ ಹೆಸರುಗಳನ್ನು ಬರೆಯೋದನ್ನು ಕಲಿಯೋಣ. ಒಟ್ಟು 5ನೇ ಮೇನಿಂದ 9ನೇ ಮೇನುವರೆಗಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡೋಣ. ಹಾಗೆಯೇ ನಿನ್ನೆಯ ಭಾಗ 1ನ್ನು ನೋಡಿದವರು ಒಮ್ಮೆ ನೋಡಿ ಈ 2ನೇ ಭಾಗವನ್ನು ಮುಂದುವರಿಸಬಹುದು. 5ನೇ ಮೇನು ಏನಿದೆ ನೋಡೋಣ. दूध से बनने वाले 5 ಖಾದ್ಯ ಪದಾರ್ಥೋं के नाम लिखिए ಅಂತ ಇದೆ. ಅಂದರೆ ಹಾಲಿನಿಂದ ತಯಾರಾಗುವ ಅಂದರೆ ಡೈರಿ ಪ್ರಾಡಕ್ಟ್ಸ್ ಆಹಾರ ಪದಾರ್ಥಗಳನ್ನು 5 ನೀವು ಉದಾಹರಣೆಯಾಗಿ ಬರೀರಿ ಅಂತ ಇದೆ. 1 ದಹಿ, 2 ಛಾಚ್, 3 ಮಕ್ಕನ್, 4 ಪನ್ನೀರ್, 5 ಘೀ. ಮೊಸರು, ಮಜ್ಜಿಗೆ, ಬೆಣ್ಣೆ, ಪನ್ನೀರ್ ಹಾಗೂ ತುಪ್ಪ. ಇವು 5. ಇನ್ನೊಂದಷ್ಟು ಉದಾಹರಣೆಗಳನ್ನು ಬೇಕಾದ್ರೆ ನಾವು ಬರೀಬಹುದು. ಅಲಗ್ ಅಲಗ್ ಅರ್ಥ ದೇನೆ ವಾಲೆ ವಾಕ್ಯ ಬನಾಯಿಯೇ. ಪದ ಒಂದೇ, ಆದರೆ ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ನಾವು ಬಳಸ್ತೀವಿ. ಹಾರ್, ಪರ್, ಜಾನ್ ಅಂತಕ್ಕಂಥ 3 ಪದಗಳನ್ನು ಇಲ್ಲಿ ಕೊಟ್ಟು ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬರಿತೀವಿ ಅಂತ ಕೇಳಿದರೆ ಅದನ್ನು ನಾವು ಬರೆಯೋಣಂತೆ. ಹಾರ್ ಅಂದರೆ ಹಾರ, ಸರ, ಮಾಲೆ ಆಗುತ್ತೆ. ಹಾಗೆಯೇ ಹಾರ್ ಅಂದರೆ ಸೋಲು, ಪರಾಜಯ, ಅಪಜಯ ಇದು ಕೂಡ ಆಗುತ್ತೆ. ಮೊದಲನೇ ಅರ್ಥದಲ್ಲಿ ನಾವು ನೋಡೋದಾದರೆ ಫೂಲ್ ಕೆ ಹಾರ ಅಚ್ಚೆ ಲಗ್ತೆ ಹೇ. ಹೂವಿನ ಹಾರ ನೋಡಲು ಚೆನ್ನಾಗಿ ಅನಿಸುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ, ಅದು ಚೆನ್ನಾಗಿರುತ್ತೆ ಸಹ. ಹಾರ್ ಅಂದರೆ ಸೋಲು. ಹಾರ್ ಸೆ ಡರ್ನಾ ನಹಿ ಚಾಹಿಯೆ ಅಂತ ವಾಕ್ಯವನ್ನು ಮಾಡ್ಬೋದು. ಅಂದರೆ ಸೋಲಿನಿಂದ ನಾವು ಕಂಗೆಡಬಾರ್ದು, ಸೋಲಿನ ನೋಡಿ ನಾವು ಹೆದರಬಾರ್ದು. ಸೋಲೆ ಗೆಲುವಿನ ಮೆಟ್ಟಿಲು. ಹಾಗಾಗಿ ನಾವು ಅದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಗೆಲ್ಲೋದಕ್ಕೆ ಇದೊಂದು ಮುನ್ನುಡಿ ಅಂತ ನಾವು ಭಾವಿಸಬೇಕು. 2ನೇ ಪದ ಏನಿದೆ, ಪರ್ ಅಂತ ಇದೆ. ಪರ್ ಅಂದರೆ ಮೇಲೆ ಅನ್ನೋ ಅರ್ಥನೂ ಬರುತ್ತೆ. ಹಾಗೆಯೇ ಪರ್ ಅಂದರೆ ರೆಕ್ಕೆ ಅನ್ನೋ ಅರ್ಥ ಕೂಡ ಬರುತ್ತೆ. ಮೇಜ್ ಪರ್ ಕಿತಾಬ್ ಹೇ. ನಾವು ಮೇಲೆ ಅನ್ನೋ ಅರ್ಥದ ಕರೆದ್ರೆ ಮೇಜಿನ ಮೇಲೆ ಪುಸ್ತಕವಿದೆ. ರೆಕ್ಕೆ ಅಂತಂದರೆ ಮೋರ್ ಕೆ ಪರ್ ಸುಂದರ್ ಹೋತೆ ಹೇ. ನವಿಲಿನ ಗರಿ ಸುಂದರವಾಗಿ ಇರ್ತವೆ. 3ನೇ ಉದಾಹರಣೆಯನ್ನು ನಾವು ನೋಡೋದಾದರೆ ಜಾನ್ ಅಂದರೆ ಪ್ರಾಣ, ಜೀವ. ಇನ್ನೊಂದು ಅರ್ಥ ಏನು ಗೊತ್ತಾಗೋದು. KNOWN ಅಂತ ಬರಿತೀವಲ್ಲ ನೌನ್ ಅಂತ, ಅಂದರೆ ತಿಳಿಯುವುದು. ಜಾನ್ ಹೇತು ಜಹಾನ್ ಹೇ ಅಂದರೆ ಈ ಪ್ರಪಂಚ ಅಂದರೆ ನಾವು ಹುಟ್ಟಿದ ಮೇಲೇ ಪ್ರಪಂಚ ಹುಟ್ಟುತ್ತೆ ಅನ್ನೋ ಒಂದು ಮಾತಿದೆ ಒಬ್ಬ ಕವಿಗಳದು, ತೆಲುಗು ಕವಿಗಳದು. ಆ ಅರ್ಥ ಏನಪ್ಪ ಅಂದರೆ ನಾವಿದ್ರೇ ಪ್ರಪಂಚ, ಅಂದರೆ ನಾವು ಜೀವಂತ ಇರಬೇಕು ಅಥವಾ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅರ್ಥದಲ್ಲಿ ನಾವು ಇದನ್ನು ಬಳಸಬಹುದು. ಇನ್ನೊಂದು ಅರ್ಥ ಏನಿದೆ, ಹರ್ ಬಾತ್ ಕೋ ಜಾನ್ ನಹಿ ಸಕ್ತೆ. ಪ್ರಪಂಚದಲ್ಲಿ ಸಾಕಷ್ಟು ವಿಷಯಗಳಿದ್ದಾವೆ, ಹಾಗಾಗಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗ್ತಕ್ಕಂಥದ್ದು ಸರಿ. ಅದೇ ಎಲ್ಲ ವಿಷಯಗಳನ್ನು ನಾವು ತಿಳಿಯೋದಕ್ಕಾಗಲ್ಲ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಜಾನ್ ಅಂದರೆ 2 ಅರ್ಥ, ಪರ್ ಅಂದರೆ 2 ಅರ್ಥ, ಹಾರ್ ಅಂದರೂ ಕೂಡ 2 ಅರ್ಥ. ಅವು ಯಾವುವು ಅನ್ನೋದು ನಾವು ಈಗ ತಿಳಿದ್ವಿ. ನೆಕ್ಸ್ಟ್ ಮೇನ್ ಏನಿದೆ ನೋಡೋಣ. 7ನೇ ಮೇನು ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ ಅಂತ ಇದೆ. ಏನು ಪ್ರೇರಣಾರ್ಥಕ ಕ್ರಿಯಾರೂಪ ಅಂದರೆ ಒಂದು ಕೆಲಸವನ್ನು ನಾವೇ ಮಾಡ್ಬೋದು, ಒಬ್ರಿಗೆ ಹೇಳಿ ಮಾಡಿಸ್ಬೋದು, ಅಥವಾ ಒಬ್ಬರಿಗೆ ಹೇಳಿ ಮಾಡಿಸೋದಕ್ಕೆ ಪ್ರೇರಣೆಯನ್ನು ಕೂಡ ನಾವು ಕೊಡಬಹುದು. ಕರ್ನ, ಕರಾನ, ಕರ್ವಾನ ಅಂದರೆ ಮಾಡುವುದು, ಮಾಡಿಸುವುದು, ಇನ್ನೊಬ್ಬರಿಗೆ ಹೇಳಿ ಮಾಡಿಸುವುದು. ಉಠ್ನ, ಉಠಾನ, ಉಠ್ವಾನ ಹೇಳುವುದು, ಹೇಳುವಂತೆ ಮಾಡುವುದು, ಅಥವಾ ಇನ್ನೊಬ್ಬರಿಗೆ ಹೇಳಿ ಪರೋಕ್ಷವಾಗಿ ಆ ಕೆಲಸವನ್ನು ಮಾಡಿಸುವುದು. ಚಲನ, ಚಲಾನ, ಚಲ್ವಾನ ನಡೆಯುವುದು, ನಡೆಸುವುದು, ನಡೆಯುವಂತೆ ನೋಡಿಕೊಳ್ಳುವುದು. ಬನ್ನ, ಬನಾನ, ಬನ್ವಾನ. ಬನ್ನ ಅಂದರೆ ತಯಾರಾಗೋದು, ಬನಾನ ಅಂದರೆ ನಾವು ತಯಾರಿಸೋದು, ಬನ್ವಾನ ಅಂದರೆ ಇನ್ನೊಬ್ಬರಿಗೆ ಹೇಳಿ ತಯಾರಿಕೆಯನ್ನು ಮಾಡ್ಬೋದು. ಆಭರಣ ತಾನು ತಯಾರಾಗೋದೊಂದು, ಅದು ಕ್ರಿಯೆ. ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಅಂದರೆ ಬನಾನ, ನಾವೇ ಕೂತ್ಕೊಂಡು ಆಭರಣವನ್ನು ಮಾಡ್ತಕ್ಕಂಥದ್ದು. ಅಥವಾ ಅಕ್ಕಸಾಲಿಗ ಅಥವಾ ಗೋಲ್ಡ್ ಸ್ಮಿತ್ಗೆ ನಾವು ಕೊಟ್ಟು ಆ ಆಭರಣವನ್ನು ಮಾಡಿಸುವುದು. ಅರ್ಥ ಆಯ್ತಲ್ವ? ಕ್ರಿಯೆ ಯಾವುದು? ಆಭರಣ ಮಾಡ್ತಕ್ಕಂಥದ್ದು ಕ್ರಿಯೆ. ನಾವೇ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಬನಾನ. ಬನ್ವಾನ ಅಂದರೆ ಅವ್ರಿಗೆ ಹೇಳಿ ಮಾಡಿಸ್ತೀವಲ್ಲ ಅದು. ಇಷ್ಟು ನಾವು ತಿಳ್ಕೊಬೋದು. ಲಿಖ್ನ, ಲಿಖಾನ, ಲಿಖ್ವಾನ ಇದು ಕೂಡ ಅಷ್ಟೇ. ಲಿಖನ ಅನ್ನೋದು ಕ್ರಿಯೆ, ಲಿಖಾನ ಅಂದರೆ ಬರೆಸುವುದು,
ಲಿಖ್ವಾನ ಅಂದರೆ ಇನ್ನೊಬ್ಬರ ಮೂಲಕ ನಾವು ಆ ಕೆಲಸ ಆಗುವಂತೆ, ಆ ಬರವಣಿಗೆ ಆಗುವಂತೆ ನೋಡಿಕೊಳ್ಳುವುದು. ಸಮಾನಾರ್ಥಕ ಶಬ್ದ ಲಿಖಿಯೇ ಅಂತ ಕೇಳಲಾಗಿದೆ. ಅಗ್ನಿ ಅಂದರೆ ಬೆಂಕಿ, ಆಗ್. ಉತ್ತರ ಅಂದರೆ ಉತ್ತರ, ಆನ್ಸರ್, ಜವಾಬ್. ಕನಕ್ ಅಂದರೆ ಬಂಗಾರ, ಗೋಲ್ಡ್, ಸೋನಾ, ಸ್ವರ್ಣ ಅಂತ ಕರಿಬೋದು. ಖಗ್ ಅಂದರೆ ಪಕ್ಷಿ, ಪಂಚಿ. ಗುರು ಅಂದರೆ ಗುರುಗಳು, ಶಿಕ್ಷಕರು, ಶಿಕ್ಷಕ್. ತಾರ ಅಂದರೆ ನಕ್ಷತ್ರ, ಸ್ಟಾರ್. ಹಾಗೆಯೇ 9ನೇ ಮೇನ ನಾವು ನೋಡೋದಾದರೆ ದಿನ್ ಅವ್ರ ಮಹಿನೋಂ ಕಾ ನಾಮ್ ಹಿಂದಿ ಮೇ ಲಿಖಿಯೇ ಅಂತ ಇದೆ. ಅಂದರೆ ದಿನಗಳ ಹೆಸರನ್ನು ಬರೀಬೇಕು. ನಮಗೆ ಗೊತ್ತಿದೆ ತಾನೆ, ಅದನ್ನೇ ನಾವು ಬರೆಯೋಣಂತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಮಹಿನೋಂ ಕೆ ನಾಮ್, ತಿಂಗಳುಗಳ ಹೆಸರುಗಳನ್ನು ನಾವು ಬರೆಯೋದಾದರೆ ಜನವರಿ, ಫರ್ವರಿ, ಮಾರ್ಚ್, ಏಪ್ರಿಲ್, ಮೈ, ಜೂನ್, ಜುಲೈ, ಆಗಸ್ಟ್, ಸಿತಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ನೀವು ನೋಡಿ ಒಮ್ಮೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಇವನ್ನ ಕಲಿಬೋದು. ಇನ್ನೊಂದು 2 ಪಾರ್ಟಲ್ಲಿ ಈ ಇಡೀ ಸೇತುಬಂಧ ಕಾರ್ಯಕ್ರಮನ ನಾವು ಮುಗಿಸೋಣಂತೆ. ಮುಂದೆ ಅನುವಾದ, ಹಾಗೆಯೇ ವಾಕ್ಯದಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು, ಮುಹಾವರೆಗಳ ಅರ್ಥವನ್ನು ನಾವು ತಿಳಿತಕ್ಕಂಥದ್ದು, ಪತ್ರವನ್ನು ಬರೀತಕ್ಕಂಥದ್ದು, ಒಂದು ಸಂವಾದ ಇದೆ, ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಇವೆಲ್ಲವೂ ಇದ್ದಾವೆ. ಅವನ್ನು ನಾವು 3 ಹಾಗೂ 4ನೇ ಭಾಗದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು. ಜೈ ಹಿಂದ್.